ನಮ್ದು ಪೂರಾ 100% ಪೂರಾ ಓಕೆ ಆಗ್ಯದ್ರಿ. ಏನು 101% ಅಂತೀವಿ ಸರ್, 100 ಮೇಲೆ ಬಂದ್ರಿ. ಅಂದ್ರೆ ನಾನು ಹೇಳಿರೋದು ಎಲ್ಲ 100%, 101% ಗ್ಯಾರಂಟಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಗ್ಯಾರಂಟಿ ರೀ, ಮತ್ತೆ ಹಂಗಂತ ನಮ್ಗೆ ಫುಲ್ ಖುಷಿ ಆಗ್ಯದ್ರಿ. ಹೌದ್ರಿ. ಇದು ಎಲ್ಲದು ಕ್ರೆಡಿಟ್ ಯಾರಿಗೂ ಹೋಗ್ಬೇಕು ಗೊತ್ತಾ ಸ್ವಾಮಿ? ಹಾ ರೀ. ನಿಮ್ ಊರಲ್ಲಿ ಒಬ್ರು ಅವರು ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುವೆ. ಯಾರು ಸ್ವಾಮಿ ಮಾತಾಡೋದು? ನಾವು ಅಂಬರೀಶ್ ಅಂತ ಗುರುವೆ, ಇಲ್ಲಿ ಸುಲೇಪೇಟೆಯಿಂದ. ಅಂಬರೀಶ್ ಅಂತ ಎಲ್ಲಿ? ಸೂಲೇಪೇಟೆಯಿಂದ? ಹಾ, ಸುಲೇಪೇಟೆಯಿಂದ ಗುರು. ಹೇಳಿ ಸ್ವಾಮಿ. ಏನ್ ನಿಮ್ಮೂರವರೇ ಫೋನ್ ಮಾಡ್ತಾ ಇದ್ರೆ ಜಾಸ್ತಿ? ಏನ್ ಅನುಗ್ರಹ ಇದೆ ನಿಮ್ದು? ಹಾ ಗುರುಗಳೇ, ನಮಗೂ ಅನುಗ್ರಹ ಆಗಿದೆ ಗುರುಗಳೇ. ನೀವು ಅವತ್ತಲ್ಲಿ ಮಠದ ಹತ್ರ ಬಂದಿದ್ದೀರಲ್ಲ ಗುರುಗಳೇ? ಅಲ್ಲ, ನಿಮ್ಗೆ ಪವಾಡ ಆಗಿದ್ದೇನೆ ಇವಾಗ? ಹಾ ಗುರುಗಳೇ, ನಮಗೂ ಪವಾಡ ಆಗಿದೆ. ಏನ್ ಪವಾಡ ಆಗಿದೆ ಸ್ವಾಮಿ? ನಿಮ್ದು ಅನುಗ್ರಹ ಪವಾಡ ಕೇಳೋಕೆ ನನಗೆ ಬಹಳ ಆನಂದ ಆಗುತ್ತೆ. ಏನ್ ಪವಾಡ ಆಯ್ತು? ಅದೇ ಗುರುಗಳೇ, ನೀವು ಇನ್ನೊಂದ್ 2 ತಿಂಗಳು ಹೋಲಿ, 2 ತಿಂಗಳು ಹೋದ ತಕ್ಷಣ ನಿಮ್ ಮ್ಯಾರೇಜ್ ಬಿ ಆಗುತ್ತೆ, ಹಂಗೆ ನಿಮ್ ಕೆಲಸ ಬಿ ಸಿಗ್ತದ ಅಂತ ಹೇಳಿದ್ರು ಗುರುಗಳೇ. ಅಲ್ಲ, ನಿಮ್ದು ಚೆಕ್ ಮಾಡಿದಾಗ ನೀವು ಅಲ್ಲಿ ಮಠಕ್ಕೆ ಬಂದಿದ್ದಲ್ವಾ? ಅದು ಇದು ಯಾವ ಮಠ? ಮಾಂತೇಶ್ವರ ಮಠ. ಮಾಂತೇಶ್ವರ ಮಠ. ಮಾಂತೇಶ್ವರ ಮಠ ಅಲ್ಲಿ ಅವರು ಕರ್ಬಸಪ್ಪ ಉಗಾರ್ ಅವ್ರು ಕರ್ಕೊಂಡ್ ಬಂದಿದ್ರು ಅವರು. ಹಾ ಹಾ, ನಮ್ಮ ಪಪ್ಪ ನಾವು ಬಂದಿದ್ದೇವೆ ಗುರುಗಳೇ. ಅವತ್ತು ನೀವು ನಿಮ್ ಪಪ್ಪ ಅವ್ರು ಬಂದಿದ್ರಾ? ಹಾ, ನಮ್ಮ ಪಪ್ಪರು ನಾವು ಬಂದು ನಿಮ್ಮ ಹತ್ರ ಕೇಳಿದೇವೆ ಗುರುಗಳೇ. ಏನಂತ ಕೇಳಿದ್ರಿ? ಅದೇ ನಾವು ಇನ್ನ ಮ್ಯಾರೇಜ್ ಕನ್ಯಾ ನೋಡ್ಲತ್ತೀವ್ರಿ, ಸಿಗ್ಲತ್ತಿಲ್ಲ, ಹಾ, ಹಂಗೆ ಗೌರ್ಮೆಂಟ್ ಜಾಬ್ ಒಂದು ಅಲ್ಲತ್ತಿಲ್ರಿ ಅಂತ ಕೇಳಿದೇವ್ ಗುರುಗಳೇ. ಓಕೆ. ನಾ ಏನ್ ಹೇಳಿದೆ ನಿಮ್ಗೆ? ಹಾ ಗುರುಗಳೇ, ನಾ ಏನ್ ಹೇಳಿದೆ ನಿಮ್ಗೆ? 2 ತಿಂಗಳು ವೇಟ್ ಮಾಡಪ್ಪ, ನಿಂಗೆ 2 ಆಗತ್ತವ ಅಂತ ಅಂದಿದ್ರು ಗುರುಗಳೇ. 2 ತಿಂಗಳ ವೇಟ್ ಮಾಡಿ, 2 ತಿಂಗಳಲ್ಲಿ ನಿಮ್ಗೆ ಪವಾಡ ಆಗುತ್ತೆ ಅಂತ ಹೇಳಿದ್ದೆ. ಅಂದ್ರೆ ಮದುವೆನೂ ಆಗತ್ತೆ, ನಿಮ್ಗೆ ಕೆಲಸನೂ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಹಾ, ಹೇಳಿದೆ ಗುರು. ಇವಾಗ ಯಾವ ಕೆಲಸ? ಈಗ PT ಮಾಸ್ತರ್ ವರ್ಕ್ ಮಾಡ್ಲತ್ತೀನಿ ಗುರು. ಓಹೋ, ಸ್ಕೂಲ್ ಮಾಸ್ಟ್ರು. ಹಾ, ಸ್ಕೂಲ್ ಮಾಸ್ಟರ್. ಅಂದ್ರೆ 2 ತಿಂಗಳ ವೇಟ್ ಮಾಡಿದ್ರಿ, ನೀವು ಸ್ಕೂಲ್ ಮಾಸ್ಟರ್ ಆಗ್ತೀರಾ, ಅದೇ ರೀತಿಯಾಗಿ ನಿಮ್ಗೆ ಮದುವೆನೂ ಆಗುತ್ತೆ ಅಂತ ಹೇಳಿದ್ದೆ. ಇವಾಗ ಮದುವೆ ಆಯ್ತೇನು? ಹಾ ಗುರುಗಳೇ, ಮದುವೆ ನಮ್ದು ಬಿ ಆಯ್ತ್ರಿ. ಅಲ್ಲ ಸ್ವಾಮಿ, ಇದು ತುಂಬಾ 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 ಮೋಸ ಇದು. ಅಲ್ಲ, ನಿಮ್ ಮದುವೆ ಆಯ್ತು, ಮತ್ ನಮ್ಗೆ ಊಟನೇ ಇಲ್ಲಲ್ಲ ಸ್ವಾಮಿ ಹಾಗಾದ್ರೆ? ಗುರುಗಳೇ, ನಾವು ಹಚ್ಚಿಲ್ಲ, ಕಾಯಲ್ ಮಾಡಿದೇವ್ರಿ, ನಿಮ್ದು ಕಾಲ್ ಸಿಗ್ಲಿಲ್ಲ ನಮಗೆ. ಅಲ್ಲ, ನಿಮ್ಮ ಊರಿಗೆ ಬಂದಂತ ಸಂದರ್ಭದಲ್ಲಿ ನನಗೆ ಅಷ್ಟೊಂದು ಸೇವೆಯನ್ನು ಸಲ್ಲಿಸಿದ್ದೀರಾ ಅವತ್ತು. ಎಷ್ಟೋ ಜನಗಳು ಪಾಪ ಮಾಂತೇಶ್ವರ ಮಠದಲ್ಲಿ ಊಟವನ್ನು ತಗೊಂಡ್ ಬಂದು ನನಗೆ ಮಲಗದಂತ ಸಂದರ್ಭದಲ್ಲಿ ಫ್ಯಾನ್ ತಗೊಂಡ್ಬರೋದು ಯಾರು? ಎಷ್ಟು ಅನುಗ್ರಹ ಅವತ್ತು ನನಗೆ ಸೇವೆಯನ್ನು ಸಲ್ಲಿಸಿದ್ರಿ ನೀವು. ಅವತ್ತು ನೀವು ನನಗೆ ಸೇವೆಯನ್ನು ಸಲ್ಲಿಸಿಲ್ಲ. ನೀವು ನಿಮ್ಮ ಮಠದಲ್ಲಿ ನನಗ್ ಸೇವೆ ಮಾಡಿಲ್ಲ, ನೀವು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಸೇವೆಯನ್ನು ಸಲ್ಲಿಸಿದ್ರಿ. ಅದಕ್ಕೆ ನಿಮ್ಗೆ ನೋಡಿ, 2 ತಿಂಗಳಲ್ಲಿ ವೇಟ್ ಮಾಡಿ ತಂದೆ, 2 ತಿಂಗಳಲ್ಲಿ ನೀವು ಒಂದು ಒಳ್ಳೆ ಕೆಲಸದಲ್ಲಿ ಇರ್ತೀರಾ. ಅದೇ ರೀತಿ 2 ತಿಂಗಳಲ್ಲಿ ನಿಮ್ಗೆ ಮದುವೆ ಆಗುತ್ತೆ ಅಂತ ಹೇಳಿದೆ. 2 ತಿಂಗಳಲ್ಲಿ ಮದುವೆನೇ ಆಯ್ತು, ನಿಮ್ಗೆ ಸ್ಕೂಲ್ ಮಾಸ್ಟರ್ ಆದ್ರಿ ನೀವು, PT ಮಾಸ್ಟರ್ ಅಲ್ವಾ? ಅದಕ್ಕೆ ಇವಾಗ ಏನ್ ಅನ್ಸುತ್ತೆ ರಾಯರ್ ಬಗ್ಗೆ? ಅಲ್ಲ ಸ್ವಾಮಿ, ಪವಾಡ ಆಗಿದೆ, ಓಕೆ. ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕು ನೀವು, ರಾಯರ ಸನ್ನಿಧಾನಕ್ಕೆ ಹೋಗಿ ಬರ್ಬೇಕು, ರಾಯರ ಆಶೀರ್ವಾದವನ್ನು ಪಡ್ಕೊಂಡ್ ಬರ್ಬೇಕು. ಜೋಡಿ ಮೇಲೆ ಹೋಗಿ ಬರ್ತೀವಿ ಗುರುಗಳೇ. ಇವಾಗ ನೀವು ಮತ್ತೆ ನಿಮ್ಮ ಶ್ರೀಮತಿಯವರು ಒಟ್ಟಿಗೆ ಸೇರಿ ಹೋಗಿ ಬನ್ನಿ. ನಾನು ಅತಿ ಶೀಘ್ರದಲ್ಲಿ ಯಾದಗಿರಿಗೆ ಬರ್ತಾ ಇದ್ದೀನಿ, ಓಕೆನಾ? ಯಾದಗಿರಿಗೆ ಬಂದಂತ ಸಂದರ್ಭದಲ್ಲಿ ನಾನು ಅವತ್ತು ಹೇಳ್ತೀನಿ, ಯಾಕಂದ್ರೆ ಯಾವತ್ತು ಬರ್ತೀನಿ ಅಂತ ನಾನು ಡೇಟ್ ಹೇಳಲ್ಲ. ಇನ್ನೂ ಸ್ವಲ್ಪ ಸುಮಾರು ದಿನ ಆಗ್ಬಹುದು ಸ್ವಲ್ಪ, ಯಾಕಂದ್ರೆ ಇವಾಗ ಬರ್ತೀನಿ ಅಂತ ಬಿಟ್ರೆ ಪಾಪ ಎಷ್ಟೋ ಜನ ತಾಯಂದ್ರು ಯಾವತ್ ಬರ್ತಾರೆ ಅಂತಂದು ಕಾಯ್ತಾ ಇರ್ತಾರೆ. ನಂದು ಬರಕ್ಕೆ ಇನ್ನು 15 ದಿನ ಆಗ್ಬಹುದು, 20 ದಿನ ಆಗ್ಬಹುದು, ಅಥವಾ 1 ತಿಂಗಳು ಆಗ್ಬಹುದು. ನಾನು ಖಂಡಿತ ಯಾದಗಿರಿ ಬಂದೇ ಬರ್ತೀನಿ. ಯಾಕಂದ್ರೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಅಲ್ವಾ? ಆ ಲಕ್ಷ್ಮೀ ದೇವಸ್ಥಾನದಲ್ಲಿ ಇರ್ತಕ್ಕಂತ ಎಷ್ಟೋ ಜನಗಳು ತಾಯಂದ್ರು ಅವತ್ತು ಬಂದಂತ ಸಂದರ್ಭದಲ್ಲಿ ಎಷ್ಟೋ ಜನಗಳಿಗೆ ಇವತ್ತು ಪವಾಡ ಆಗಿದೆ ಅಂತೆ. ಅದಕ್ಕೆ ನೀವು ಬಂದು ಹೋದ ಸಂದರ್ಭದಲ್ಲಿ ನಮ್ಗೆಲ್ಲ ಪವಾಡ ಆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಬಂದು ಹೋಗಿದ್ದು ಸಂದರ್ಭದಲ್ಲಿ ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ಬೇಡಿ. ನೀವು ರಾಯರ್ ಭಕ್ತರು, ನೀವು ರಾಯರ್ನ ನಂಬಿದ್ದಕ್ಕೆ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇರೋದು ನಾನು ನನ್ನ ಧ್ವನಿ ಮುಖಾಂತರದಲ್ಲಿ. ಇವತ್ತು ನಿಮ್ಗಾದ್ರೂ ಅನುಗ್ರಹ ಆಗಿದೆ, ಆದ್ರೆ ನನ್ನ ನಂಬಿದ್ದಕ್ಕೆ ಅನುಗ್ರಹ ಆಗಿದೆ ಅಂತ ತಿಳ್ಕೋಬಾರ್ದು. ನೀವು ರಾಯರ್ನ ನಂಬಿ ಪೂಜೆ ಮಾಡಿದ್ದಕ್ಕೆ ಅನುಗ್ರಹ ಆಗಿದೆ, ಇವತ್ತು ಪವಾಡ ಆಗಿದೆ. ಸ್ಕೂಲ್ ಮಾಸ್ಟರ್, PT ಮಾಸ್ಟರ್ ಅಂದ್ರೆ ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಇವಾಗ, ನೀವು ಗುರುಗಳು ನೀವು ಇವಾಗ. ಹೌದಲ್ವಾ? ನೀವು ಒಬ್ರು ಗುರುಗಳು ಇವಾಗ, ಎಷ್ಟೋ ಜನಗಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಮಹಾನ್ ಗುರುಗಳು ಇವಾಗ ನೀವು. ಖಂಡಿತ ಹೆಸರನ್ನು ನೋಡಿ, ಈ ಹೆಸರು ಸಂಪಾದನೆ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ ಇದೆ. ಇವತ್ತು ಗುರುಗಳ ಸ್ಥಾನದಲ್ಲಿ ನೀವು ಬಂದ್ಬಿಟ್ರಿ ಇವಾಗ, ಅಲ್ವಾ? ಅದಕ್ಕೆ ಮಕ್ಕಳು ನಿಮ್ಮನ್ನ ನಂಬಿಕೊಂಡು ಎಷ್ಟೋ ಜನಗಳು ವಿದ್ಯಾಭ್ಯಾಸನ ಕಲಿತಿರ್ತಾರ. ಎಲ್ಲರಿಗೂ ಒಂದು ಒಳ್ಳೆ ದಾರಿಗೆ ಮಾರ್ಗವಾಗಿ ನೀವು ನಿಂತ್ಕೊಂಡಿರ್ತೀರ. ಇದರಲ್ಲೂ ನಿಮ್ದು ಒಂದು ಗುರುವಿನ ಸ್ಥಾನ ಇದೆ ಸ್ವಾಮಿ, ಅಲ್ವಾ? ಇವಾಗ ನಿಮ್ದು ನೋಡಿ 2 ತಿಂಗಳಲ್ಲಿ ಅದ್ಭುತವಾಗಿ ಪವಾಡ ಆಯ್ತು. ಮದುವೆ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ. ಮತ್ತೆ ತಂದೆಯವರು ಹೇಗಿದ್ದಾರೆ?
ನಮ್ ಬಾಬರ್ನ ಇಲ್ಲೇ ಯಾರು ನೋಡ್ರಿ ಮಾತಾಡ್ರಿ. ನಮಸ್ಕಾರ ರೀ. ಅಯ್ಯೋ, ನಮಸ್ಕಾರ. ಜೈ ಶ್ರೀರಾಮ್. ನಮಸ್ಕಾರ ಸ್ವಾಮಿ, ಹೇಗಿದ್ದೀರಾ? ನಮಗ್ ಫುಲ್ ಖುಷಿ ಆಗ್ಯದ್ರಿ ಮತ್ತೆ. ಹಾ ರೀ. ಅಲ್ಲ ಅಲ್ಲ, ಮಗನಿಗೆ ನೀವು ಅಲ್ವಾ ಬಂದಿದ್ದವತ್ತು? ಹಾ, ನಾವು ನಮ್ಮ ಹುಡುಗರು ಇಬ್ಬರೇ ಬಂದಿದ್ದೇವ್ರಿ. ನಾ ಮೆಡಿಕಲ್ದಾಗ ನೌಕರಿ ಇದ್ದೀನ್ರಿ. ಹಂಗೆ ಮೆಡಿಕಲ್ ಹೋಗೋ ಟೈಮ್ನಾಗ ಹಿಂಗ್ ಮುಚ್ಚಾರ್ ಬಂದಾರ ಅಂದ್ರೆ ಬಂದೇವ್ರಿ ಶಮಲಾಕ್ರಿ. ಆದ ಕಾರಣ ನಿಮ್ ದರ್ಶನ್ ಕಾರ್ಯಕ್ರಮ ಮಾಡಿ ಹಿಂಗ್ ಮತ್ತ್ ಹೆಂಗ್ರಿಗಾರ ಹುಡುಗಿಯರ್ ನೋಡ್ಲತ್ತಿದ್ದೇವ. ಒಂದ್ ಇಬ್ಬರ್ 3-4 ಮಂದಿ ನೋಡಿದೇವ್ರಿ, ಅದು ಆಗಿದಿಲ್ರಿ. ಅದಕ್ ನಾ ಅಂದ್ರಿ ಮುಚ್ಚಾರಕ್ ಹಿಂಗ್ ನೋಡ್ಲತ್ತೀವ್ರಿ ಅಂದ್ರ ಇಲ್ಲ 2 ತಿಂಗಳು ವೇಟ್ ಮಾಡ್ರಿ, ಗ್ಯಾರಂಟಿ ನಿಮ್ಗ ಹುಡುಗಿ ಲಗ್ನ ಅದ, ಇದು ಹುಡುಗಿ ಸಿಗ್ತಾಳ, ಮ್ಯಾರೇಜ್ನು ಆಗ್ತದ, ಹಂಗೆ ನಿಮ್ ಜಾಬ್ ಅಂತಂದ್ರಿ. ನಮ್ ಹುಡುಗ ನಿಮ್ ಜಾಬ್ನು ಆಗ್ತದ ಅಂತಂದ್ರಿ. ಬಾಯಾರ ಮಂತ್ರಾಕ್ಷರ ಕೊಟ್ಟಿದ್ದೀರಿ ಗುರುಗಳಂಗೆ, ಬಾಯಲ್ಲಿ ಹಾಕೊಳಕ್. ಹಾ ರೀ. ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದೀನೇನು? ಹೌದ್ ಹೌದ್ರಿ. ಬಾಯಲ್ಲಿ ಹಾಕೊಂಡಿರಿ, ನಾ ಹಾಕೊಂಡಿದ್ದೀರಿ. ಹಾ ಹಾಕೊಂಡಿದ್ದೇವ್ರಿ. ಬಾಯಲ್ಲಿ ಹಾಕೊಳ್ಳಿ, ತಿನ್ನಿ, ಒಳ್ಳೇದಾಗತ್ತೆ ಅಂತ ಹೇಳಿದ್ದೆ ಮಂತ್ರಾಕ್ಷತೆಯನ್ನು. ಹೌದ್ರಿ ಮತ್ತೆ. ಹೌದ್ರಿ. ಅಲ್ಲ ಸ್ವಾಮಿ, ಇವಾಗ ನೋಡಿ, ಇದು ತುಂಬಾ ತಪ್ಪಲ್ವಾ? ಮಗನ್ ಮದ್ವೆ ಮಾಡಿದ್ರಿ, ಮಗನ್ ಕೆಲಸ ಸಿಕ್ತು, ಮತ್ ನಮ್ಗೆ ಊಟಕ್ಕೆ ಕರೀಲಿಲ್ಲ ನೀವು? ಇಲ್ರಿ ಬರ್ತೇವ್ರಿ, ಬರ್ತೀವ್ರಿ. ಹಾ ರೀ. ಅಲ್ಲ, ನೀವ್ ಕರೀಲಿಲ್ಲ, ಊಟಕ್ಕೆ ಕರೀಲಿಲ್ಲ ಅಲ್ಲ? ಬರ್ತೀವ್ರಿ ಬರ್ತೇವ್ರಿ. ನೀವು ಯಾದಗಿರಿ ಹೊಂಟ್ರಿ ಅಂದ್ರಲ್ರಿ, ನಾವ್ ಬರ್ತೀವ್ರಿ. ಹೌದಾ ಸ್ವಾಮಿ? ಇರ್ಲಿ, ನನಗ ಇಬ್ಬರಿ ಅಂಬರೀಷ ಅವ್ರ ಮನೆ ಇಬ್ಬರಿಗೆ ಕೊಟ್ಟು ಹಾಕ್ತೇನೆ. ಹೌದಾ? ಇರ್ಲಿ, ನಾನು ಹಂಗೆ ಸುಮ್ನೆ ತಮಾಷೆ ಮಾಡ್ತೀನಿ, ಪರವಾಗಿಲ್ಲ. ನೀವು ಅಂದಿದ್ದು ಪೂರಾ 100% ಪೂರಾ ಒತ್ತಿ ಆಗ್ಯದ್ರಿ. ಏನು 101% ಅಂತ ತಿಳ್ಕ 100 ಮೇಲೆ ಬಂದ್ರಿ. ಅಂದ್ರೆ ನಾನು ಹೇಳಿರೋದೆಲ್ಲ 100%, 101% ಗ್ಯಾರಂಟಿ ಆಗಿದೆ ಅಂತ ಹೇಳ್ತಾ ಇದೀರಾ? ಗ್ಯಾರಂಟಿ ರೀ. ಮತ್ತೆ ಹಂಗಂತ ನಮ್ಗೆ ಫುಲ್ ಖುಷಿ ಆಗ್ಯದ್ರಿ. ಇದು ಎಲ್ಲದು ಕ್ರೆಡಿಟ್ ಯಾರಿಗ್ ಹೋಗ್ಬೇಕು ಗೊತ್ತಾ ಸ್ವಾಮಿ? ಹಾ ರೀ. ನಿಮ್ ಊರಲ್ಲಿ ಒಬ್ರು ಅವರು ಹೂಗಾರ್ ಅಂತ ಇದಾರಲ್ಲ, ಅವ್ರೇನು ಕರಬಸಪ್ಪ ಅವ್ರನು ಅಲ್ಲೇ ತಾಳಕ್ ಕುಂತೀವ್ರಿ, ಗಂಡ ಹೆಂಡತಿ ಇಬ್ಬರು ಕುಂತೀವ್ರಿ. ಆ ಕರ್ಬಸಪ್ಪ ಹೂಗಾರ್ ಇದಾರಲ್ಲ, ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಅವತ್ತು ನಾನು ಫೂಲ್ ಮೇಲೆ ಕುತ್ಕೊಂಡಿದ್ದೆ, ಸುಮಾರು ಒಂದು 35 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೆ. ತುಂಬಾ ಟೈರ್ಡ್ ಆಗಿತ್ತು, ನನಗೆ ಸುಸ್ತಾಗಿತ್ತು. ಎಲ್ಲಿ ಹೋಗ್ಲಪ್ಪ ಅಂತ ನೋಡ್ತಾ ಇದ್ದೆ ನಾನು. ಅಲ್ಲಿ ಬಂದು ತುಂಬಾ ಸುಸ್ತಾಗಿತ್ತು. ಇವರು ಕರ್ಬಸಪ್ಪ ಹೂಗಾರ್ ಅವ್ರು ಏನ್ ಮಾಡಿದ್ರು, ಅವ್ರ ಮಗನ ಕರೆದುಕೊಂಡು ಬೈಕಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾನು ನೋಡಿದ್ರು. ನಾನು ರಾಯರ ಪರಮ ಭಕ್ತ ಸ್ವಾಮಿ, ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ನನಗೆ ವೈಬ್ರೇಟ್ ಆಯ್ತು. ರಾಯರ ಭಕ್ತರು ನಾನು, ಹಂಗಾಗಿ ನೀವು ಇವತ್ತು ಇಲ್ಲೇ ವಿಶ್ರಾಂತಿನ ಪಡೆದುಕೊಂಡು ನಮ್ಮೂರಲ್ಲೇ ಇರಿ ಇವತ್ತು ನೀವು. ಯಾಕಂದ್ರೆ ಎಷ್ಟೋ ಜನಗಳಿಗೆ ಅನುಗ್ರಹ ಆಗ್ಬೇಕು ಅಂತ ಹೇಳಿ, ನನಗ ಅನುಗ್ರಹ ಆಗೋದ್ ಬೇಡ, ನನಗ ಅನುಗ್ರಹ ಬೇಕಾ ತಡವಾಗ್ಲಿ, ಆದ್ರೆ ಎಷ್ಟೋ ನನ್ನ ಊರಲ್ಲಿ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ಅನುಗ್ರಹ ಆಗ್ಬೇಕು, ಬಂದು ನಮ್ಮ ಊರಲ್ಲಿ ಒಂದು ದಿವಸ ಉಳ್ಕೊಂಡು ನೀವು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಇದೆಲ್ಲಾ ಕ್ರೆಡಿಟ್ ಯಾರಿಗ ಹೋಗ್ಬೇಕು ಅಂದ್ರೆ ಕರ್ಬಸಪ್ಪ ಹೂಗಾರ್ ಅವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಅವತ್ತು ಕರೆದುಕೊಂಡು ಬಂದು ನನಗ್ ಹೊಟ್ಟೆ ತುಂಬಾ ಊಟ ಮಾಡಿಸಿದಿರಾ ನೀವು. ನನಗ್ ಊಟ ಮಾಡಿಸಿಲ್ಲ, ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಊಟ ಮಾಡಿಸೋಷ್ಟಾಗಿರುತ್ತೆ ನಿಮ್ಗೆ. ಅದಕ್ಕೆ ಇರ್ಲಿ, ಬರ್ತೀನಂತ, ಅತಿ ಶೀಘ್ರದಲ್ಲೇ ಬರ್ತೀನಿ. ಈ ಸಲ ಗಂಡು ಮೊಮ್ಮಗ ಇರ್ಲಿ ನಿಮ್ಗೆ. ಗಂಡು ಮೊಮ್ಮಗ ರೀ. ಓ, ಗಂಡು ಮೊಮ್ಮಗ ರಾಜ ಹುಲಿ ಆಗ್ಲಿ. ನಿಮ್ಗೆ ಫಸ್ಟ್ ಸ್ಯಾಲ್ರಿ ನಿಮ್ಗೆಲ್ಲ ಇದು ಮಾಡ್ಬಿಡ್ತೀವ್ರಿ, ಇವ್ರದ್ದು PT ಮಾಸ್ಟರ್. ನಿಮ್ಮ PT ಮಾಸ್ಟರ್ ಫಸ್ಟ್ ಸ್ಯಾಲರಿ ಪೇಮೆಂಟ್ ಅಲ್ಲಿ ಇವಾಗ ನೆನಪಿರ್ಲಿ, ನಮ್ ಡೀಲು ನಿಮ್ಗೆ ಕಟ್ಟಿಡ್ತೀವ್ರಿ ಅದು. ಅಲ್ಲ, ಬೇಡ, ನಮ್ಗೆ ದುಡ್ಡೆಲ್ಲ ಬೇಡ. ಫಸ್ಟ್ ಪೇಮೆಂಟ್ ಸ್ಯಾಲರಿಲಿ ಇಲ್ಲಿ ಕೇಳಿ ಹೇಳ್ತೀನಿ, ಇಲ್ಲಿ ಕೇಳಿ. ನನಗೆ ಫಸ್ಟ್ ನಿಮ್ಮ PT ಮಾಸ್ಟರ್, ನಿಮ್ಮ ಮಗನ ಫಸ್ಟ್ ಪೇಮೆಂಟ್ ಅಲ್ಲಿ ನನಗ ಫಸ್ಟ್ ಸ್ಯಾಲರಿ ಪೇಮೆಂಟ್ ಬರ್ತಲ್ಲ, ಆ ಪೇಮೆಂಟ್ ಅಲ್ಲಿ ನನಗೆ 2 ಹೋಳಿಗೆ, ತುಪ್ಪ, ಅನ್ನ, ಸಾಂಬಾರ್ ಇಷ್ಟು ಕೊಟ್ಬಿಟ್ರೆ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ನೀವೇ ತಗೊಳ್ಳಿ, ನನಗೇನು ಬೇಡ. ನನಗೆ ಹೋಳಿಗೆ ಊಟ ಕೊಟ್ಬಿಟ್ರೆ ಸಾಕು. ಉಳಿಕೆದಲ್ಲಿ ನೀವು ಅನ್ನಂಗ್ ಇದು ಮಾಡ್ಬಿಡ್ತೀವ್ರಿ. ನೋಡಿ, ಎಷ್ಟು ನಿಮ್ಮ ಮುಖದಲ್ಲಿ ಮಗನಿಗೆ ಕೆಲಸ ಸಿಕ್ತು, ಮಗನಿಗೆ ಮದುವೆ ಆಯ್ತು ಅಂತ ನಿಮ್ಮ ಮುಖದಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ? ಈ ಖುಷಿ ನೋಡುವುದಕ್ಕೆ ನಾನು ಕಾಯ್ತಾ ಇದ್ದೆ. ನಿಮ್ಮ ಖುಷಿ ಕಾಯ್ತಾ ಇದ್ದೆ ನಾನು, ನಿಮ್ಮ ಖುಷಿ ನೋಡುವುದಕ್ಕೆ. ನೀವು ಹಂಗೆ ನಾವೇನ್ ಹೆಚ್ಚಿಗೆ ಮಾತಾಡಿಲ್ರಿ, ಎರಡೇ ಮಾತೇ ಮುಚ್ಚಿನ ಆಗ್ಬಿಟ್ಟವ್ರಿ ಒಂದೇಟಿಗ್ರಿ. ನಿಮ್ದು ಕರ್ಮಗಳು ಇರ್ಲಿಲ್ಲ ಸ್ವಾಮಿ. ಯಾಕಂದ್ರೆ ನಾನು ಯಾಕೆ ಮಂತ್ರಾಲಯದಿಂದ ಕೇದಾರನಾಥದವರೆಗೂ ಯಾಕೆ ಪಾದಯಾತ್ರೆ ಮಾಡಿದೆ? ನಿಮ್ಗೆ ಅನುಗ್ರಹ ಆಗ್ಬೇಕು. ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆ ಮದುವೆ ಆಗ್ಬೇಕು, ಯಾರಿಗೆ ಸಂತಾನ ಭಾಗ್ಯ ಆಗಿಲ್ವೋ ಅವ್ರಿಗೆ ಸಂತಾನ ಭಾಗ್ಯಕ್ಕೆ ಅನುಗ್ರಹ ಮಾಡು ತಂದೆ ಅಂತ ನಿಮ್ಮೆಲ್ಲರಿಗೋಸ್ಕರ, ನಿಮ್ಮೆಲ್ಲರ ಪಾಪ ಕರ್ಮಗಳು ಕಳೆದು ಹೋಗ್ಲಿ ಅಂತ ಹೇಳಿ ನಾನು ಹೋಗಿರೋದು ಸ್ವಾಮಿ. ಅದಕ್ಕೆ ಹೋಗಿ ಬಂದಿದ್ದೀನಿ. ನೋಡಿ, ರಾಯರ್ನ ನಂಬಿ, ಮನುಷ್ಯರನ್ನ ನಂಬಬೇಡಿ. ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರೋದು, ಮನುಷ್ಯರಂದ್ರೆ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ನಾನು ಹೇಳ್ತಾ ಇಲ್ಲ, ನನ್ನನ್ನೇ ಹುಡ್ಕೊಂಡು ಹೇಳ್ತಾ ಇದ್ದೀನಿ. ನನ್ನನ್ನು ನಂಬಬೇಡಿ, ನನ್ನ ಪಾದವನ್ನು ಹಿಡಿಬೇಡಿ. ನೀವು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಪಾದವನ್ನು ಹಿಡಿದು ಬಿಟ್ರೆ ಸಾಕು. ಹೋಗಿ ಬಂದಿವ್ರಿ, ಮಂತ್ರಾಲಯ ಮನಾರ್ ಹೋಗಿ ಬಂದಿನ್ರಿ. ಹೋಗಿ ಬಂದ್ರಾ? ಹಂಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಫೋಟೋ ಅದ್ರಿ, ಪೂಜೆ ಮಾಡ್ತೀವ್ರಿ. ಖಂಡಿತ ಪೂಜೆ ಮಾಡಿ. ಎಲ್ಲಾರ ಮನೆಯಲ್ಲೂ ರಾಯರ್ ಫೋಟೋ ಇರ್ಬೇಕು ಅನ್ನೋದೇ ನನ್ನ ಆಸೆ.
ಹಾ ಹಾ ರೀ ಆಯ್ತು ಸ್ವಾಮಿ. ಮುತ್ಯಾರ ಹಾ ನಮಸ್ಕಾರ ರೀ ಕೊಡಿ ನಮಸ್ಕಾರ. ಕೊಡಿ ಮಗನ ಕೇಳಿ ಕೊಡಿ. ಫುಲ್ ಖುಷಿ ಆಗ್ಯದ್ರಿ. ನೀವ್ ಯಾದಗಿರಿ ಬರೋ ಟೈಮ್ನಾಗ ಹೇಳ್ರಿ ಮುತ್ಯಾರ ನಾವು ಬರ್ಕ ಹಾಕ್ತೇನೆ. ಆಯ್ತು ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಹಾ ಹಲೋ ರೀ ಗುರುಗಳೇ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗುತ್ತೆ. ಯಾದಗಿರಿಗೆ ಬಂದಂತ ಸಂದರ್ಭದಲ್ಲಿ ನಾನು ನಿಮ್ಗೆ ಖಂಡಿತ ತಿಳಿಸ್ತೀನಿ. ಇನ್ನೊಂದು 25ರಿಂದ 30 ದಿವಸ ಆಗ್ಬೋದು ಬರುವುದಕ್ಕೆ. ಓಕೆ ಗುರುಗಳೇ. ಬಂದು ಮೀಟ್ ಮಾಡ್ತೀನಂತ. ಖಂಡಿತ ಬನ್ನಿ ಅವತ್ತಿನ ದಿನದಲ್ಲಿ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇರ್ತೀನಿ. ನನ್ನ ಫೋನಲ್ಲಿ ನಾನ್ 4-5 ಸಲ ಕಾಲ್ ಮಾಡಿದೆ ಗುರುಗಳೇ, ನಿಮಗೆ ರಿಸೀವ್ ಬರ್ಲಿಲ್ಲ, ಬಿಜಿ ಬಂದ್ಬಿಟ್ಟು. ನೀವು ಅನುಗ್ರಹ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಕರೆ ಮಾಡಿದೀರಾ. ಹಾ ಗುರುಗಳೇ, ನನ್ನ ಲೈನ್ ಸಿಕ್ಕಿಲ್ಲ ನಿಮ್ಗೆ, ಲೈನ್ ಸಿಕ್ಕಿಲ್ಲ ಗುರುಗಳೇ ನಿಮ್ಗೆ. ಅದಕ್ಕೆ ಇರ್ಲಿ. ಯಾಕಂದ್ರೆ ಎಷ್ಟೋ ಜನಗಳಿಗೆ ಕಾಯ್ತಾ ಇದಾರೆ ಪಾಪ. ತಂದೆ ತಾಯಿಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು ಕಾಯ್ತಾ ಇದಾರೆ. ಎಲ್ಲರೊಟ್ಟಿಗೂ ಮಾತಾಡ್ಬೇಕಲ್ಲ ಸ್ವಾಮಿ. ಆ ಮುಖಾಂತರದಲ್ಲಿ ನನ್ನ ಲೈನ್ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ. ಇನ್ನು ಮುಂದೆ ಸಿಗುತ್ತೆ ಸ್ವಾಮಿ. ನಾನು ಜನವರಿವರೆಗೂ ನಂದು ಯಾವ್ದು ಪಾದಯಾತ್ರೆ ಇಲ್ಲ. ಜನವರಿ ಮೇಲೆನೆ ನನ್ನ ಪಾದಯಾತ್ರೆ ಇರುತ್ತೆ. ಅದು ಅಂತಿಂತ ಪಾದಯಾತ್ರೆ ಅಲ್ಲ, ಅಂತಿಂತದ್ದು ಅದು ಹೇಳುದಿಲ್ಲ ನಾನು ಇವಾಗ. ಅದು ತುಂಬಾ ನಿಮ್ಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಹಿಂಗ ಆಗುತ್ತಾ ಇವ್ರ ಕಡೆಯಿಂದ ಅಂತಂದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ಅದನ್ನ ಮಾಡೇ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಗುರುಗಳೇ, ನೀವು ಕೇದಾರ್ನಾಥ್ ಹೋಗಿದ್ ಮುಟ್ಟಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದು ತುಂಬಾ ಕಮ್ಮಿ ಹಾಕಿದ್ದೀನಿ. ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ನೋಡಿ, DSS ಗುರು ಅಂತೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋ. ಹಾ ಗುರುಗಳೇ, ಆಯ್ತು ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಮ ಹೆಸರೇನು ಸ್ವಾಮಿ? ಅಂಬರೀಶ್ ಗುರುಗಳೇ. ಅಂಬರೀಶ್ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅವ್ರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ರಾಯರ ಮೇಲೆ ನಿಮಗೆ ನಂಬಿಕೆ ಇದ್ರೆ ಬೇರೆಯವರಿಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ.